ನಮಸ್ಕಾರ. ಆರ್ಜೆ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ. ಇವತ್ತು ನಮ್ಮೊಂದಿಗೆ ಹನುಮ ಕಿರುಚಿತ್ರದ ನಿರ್ದೇಶಕರು ಮತ್ತೆ ಚಿತ್ರದ ನಾಯಕ ಹಾಗೆ ಖಳನಾಯಕ ಮತ್ತೊಬ್ರು ಸಹ ಕಲಾವಿದರು ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಹನುಮ ಚಿತ್ರದಲ್ಲಿ ಬರ್ತಕ್ಕಂತ ಪಾತ್ರಗಳೇನು, ಜನಗಳಿಗೆ ಯಾವ ರೀತಿ ಮೆಸೇಜ್ ಕೊಡ್ತಾರೆ ಈ ಸಿನಿಮಾದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಂದರ್ಶನವನ್ನ ಮಾಡ್ತಾ ಇದೀವಿ. ಮೊದಲಿಗೆ ನಿರ್ದೇಶಕರಾದಂತಹ ಪ್ರಸನ್ನ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ಹನುಮ ಚಿತ್ರವನ್ನ ಒಂದು ಕಿರುಚಿತ್ರವನ್ನ ಮಾಡ್ತಾ ಇದ್ದೀರಾ. ಪ್ರಮುಖವಾಗಿ ಪಬ್ಲಿಕ್ಗೆ ಏನ್ ಮೆಸೇಜ್ ಇದೆ ಆಡಿಯನ್ಸ್ಗೆ? ಸರ್ ಹನುಮ ಅಂತಂದ್ರೆ ಈಗ ಚುಂಚನಕಟ್ಟೆ ಮತ್ತೆ ಹನುಮನಹಳ್ಳಿ ಗ್ರಾಮದ ಮತ್ತೆ ಹಿನ್ನೆಲೆ ಚುಂಚನಕಟ್ಟೆ ಮತ್ತೆ ರಾಮಾಯಣ ಕಾಲದಲ್ಲಿ ನಡೆದಂತಹ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಈ ಒಂದು ಕಿರುಚಿತ್ರವನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈಗಿನ ಪ್ರಸ್ತುತ ವಿದ್ಯಮಾನಗಳು ಮತ್ತೆ ಫೈಟು ಹಾಡುಗಳೆಲ್ಲ ಸೇರಿಸಿ ಒಂದು ಕಿರುಚಿತ್ರವನ್ನ ಮಾಡಿದೀವಿ. ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಪ್ರಮುಖವಾಗಿ ಏನಾದ್ರು ಇಂಪಾರ್ಟೆಂಟ್ ಮೆಸೇಜ್ ಇದೆಯಾ? ಯಾಕಂದ್ರೆ ಹನುಮಾನ್ ಒಂದು ಶೀರ್ಷಿಕೆ ನೋಡಿದಾಗ ಇದು ಎಲ್ಲೋ ಒಂದ್ ಕಡೆ ನಮ್ಮ ಭಾರತ ದೇಶದಲ್ಲಿ ಒಂದು ಹಿಂದೂ ಧರ್ಮಕ್ಕೆ ಒಂದು ಮೆಸೇಜ್ ಕೊಡುವಂತ ನಿಟ್ಟಲ್ಲಿ ಯಾರು? ಖಂಡಿತ ಇದೆ ಸರ್. ಈಗ ಹನುಮ ಅಂತಂದ್ರೆ ಈಗ ನಮ್ ಬೇಸಿಕ್ ಆಗಿ ನಾವು ಹನುಮನಹಳ್ಳಿ ಗ್ರಾಮದವರು. ಹನುಮನಹಳ್ಳಿ ಗ್ರಾಮಕ್ಕೆ ಹನುಮ ಬಂದಿದ್ರು ಅನ್ನೋ ಒಂದು ಚಿಕ್ಕ ಮೆಸೇಜ್ ಇಟ್ಕೊಂಡು, ಹಾಗೆ ಚುಂಚನಕಟ್ಟೆಯಲ್ಲಿ ಶ್ರೀರಾಮ ಬಂದಿದ್ರು, ಹಾಗೆ ಅದರ ಹಿನ್ನೆಲೆ ಮತ್ತೆ ಹನುಮನಹಳ್ಳಿ ಅಂತ ಹೆಸರು ಯಾವ ತರ ಬಂತು, ಆ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಈ ಒಂದು ಚಿಕ್ಕ ಕಥೆಯನ್ನ ಮಾಡಿ, ಮತ್ತೆ ಈಗಿನ ಕಾಲಕ್ಕೆ ಬೇಕಾದಂತ ಕಾಮಿಡಿ ಹಾಡುಗಳು, ಲವ್ ಸ್ಟೋರಿ ಎಲ್ಲಾನು ಇಟ್ಕೊಂಡು ಈ ಕಥೆಯನ್ನ ಮಾಡಿದ್ವಿ ಸರ್. ಪ್ರಮುಖವಾಗಿ ಚಿತ್ರದಲ್ಲಿ ನಿಮಗೆ ಇಷ್ಟ ಆಗುವಂತಹ ಒಂದು ಸೀನು ಅಥವಾ ಆಡಿಯನ್ಸ್ಗೆ ಇಷ್ಟ ಆಗುವಂತ ಒಂದು ಸೀನ್ ಯಾವುದು? ಸರ್ ಚಿತ್ರದಲ್ಲಿ ಎಲ್ಲಾ ಸೀನ್ಗಳು ನಾವು ಇಷ್ಟಪಟ್ಟೆ ಮಾಡಿದೀವಿ. ಆದ್ರೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಈಗ ಹನುಮ ಈಗ ನಾಯಕ ನಟಿಗೆ ಯಾವ ತರ ಸಹಾಯನ ಮಾಡ್ತಾರೆ, ಖಳನಾಯಕರಿಂದ ಹಿಂಸೆಯನ್ನ ಅನುಭವಿಸ್ತಿದ್ದಾಗ ಹನುಮ ಬಂದು ಯಾವ ತರ ಒಂದು ಕಾಪಾಡ್ತಾರೆ ಅನ್ನೋದು ಒಂದು ಸೀನ್ ಇದೆ. ಮತ್ತೆ ಫೈಟ್ ಇದೆ. ಆ ಸೀನು ಮತ್ತೆ ಸ್ಟಾರ್ಟಿಂಗ್ ಬರುವಂತ ಒಂದು ಕತೆ ಒಂದು ಕಾಲ್ಪನಿಕ ಹೌದು, ಮತ್ತೆ ನಿಜವಾಗಿ ನಡೆದಿರುವಂತಹ ಕತೆ ಕೂಡ ಇಟ್ಕೊಂಡು ಒಂದು ಮಾಡಿರೋದು ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಪ್ರತಿಯೊಂದು ಸೀನು ಕೂಡ ಇಷ್ಟ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಈ ಕಿರುಚಿತ್ರದ ಯಾವಾಗ ಬಿಡುಗಡೆ ಮಾಡ್ತಾ ಇದ್ರ ಸರ್? ಕೆಲವೇ ಒಂದು ಈ ವೀಕಲ್ಲೇ ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದೀವಿ. ಎಲ್ಲ ಶೂಟಿಂಗ್ ಎಲ್ಲ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಎಡಿಟಿಂಗ್ ಮುಗಿಯೋ ಹಂತದಲ್ಲಿದೆ. ಇನ್ನೊಂದು ವಾರದೊಳಗಡೆ ರಿಲೀಸ್ ಮಾಡ್ತಾ ಇದೀವಿ ಸರ್, ಅತಿ ಶೀಘ್ರದಲ್ಲಿ. ಬಹುತೇಕ ಯಾವ್ಯಾವ ಭಾಗದಲ್ಲಿ ಶೂಟಿಂಗ್ ಮಾಡಿದಿರಾ ಸರ್? ಆಲ್ಮೋಸ್ಟ್ ಮಿರ್ಲೆಯಲ್ಲಿ ಮಾಡಿದೀವಿ, ಹನುಮನಹಳ್ಳಿ ಮತ್ತೆ ಚುಂಚನಕಟ್ಟೆ ಸುತ್ತಮುತ್ತ ಎಲ್ಲೆಲ್ಲಿ ಒಳ್ಳೆ ಬ್ಯೂಟಿ ಪ್ಲೇಸ್ಗಳನ್ನೇ ಆಯ್ಕೆ ಮಾಡ್ಕೊಂಡು ಮಾಡಿದೀವಿ ಸರ್. ಒಟ್ಟಾರೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳನ್ನ ಜನಗಳಿಗೆ ತೋರಿಸ್ಬೇಕು ಅನ್ನೋದು ಉದ್ದೇಶ ನಿಮ್ಗೆ. ಈ ಭಾಗದಲ್ಲೇ ಶೂಟಿಂಗ್ ಮಾಡ್ಬೇಕು, ಆಮೇಲೆ ನಮ್ಮ ಭಾಗದಲ್ಲೇ ನಾವ್ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಗುರಿ. ಹೌದು ಸರ್. ಈಗ ಎಲ್ಲ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಸಿಟಿ ಕಡೆ ಹೋಗ್ಬೇಕು ಅನ್ನೋ ಒಂದು ಇರುವಾಗ, ನಾವು ಒಂದು ಯೂಟ್ಯೂಬ್ ನಲ್ಲೇ ನಮ್ಮಲ್ಲಿರುವಂತ ಪ್ರತಿಭೆಗಳನ್ನ ಹೊರಗಡೆ ತರಬೇಕಂದಾಗ ನಾವೇ ಸೇರ್ಕೊಂಡು ನಮ್ಮಲ್ಲೇ ಒಂದು ತಂಡ ರಚಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿರೋ ಪ್ರತಿಭೆಗಳನ್ನ ನಾವು ನಮ್ಮ ಸುತ್ತಮುತ್ತಲ ಜನಕ್ಕೆ ಹಂಚೋಣ, ಆಮೇಲೆ ನಮ್ಗೆ ಹೊಸ ಹೊಸ ಅವಕಾಶಗಳು ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಓಕೆ, ನೆಕ್ಸ್ಟ್ ಈ ಚಿತ್ರದ ನಾಯಕ ನಟರಾಗಿ ಈ ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ಮಧು ಅವರು ನಮ್ಮೊಟ್ಟಿಗಿದ್ದಾರೆ. ಕತೆ ತುಂಬಾ ಚೆನ್ನಾಗಿದೆ. ಬಟ್ ಸಿನಿಮಾದಲ್ಲಿ ಏನಂತಂದ್ರೆ ಒಳ್ಳೆ ಮೆಸೇಜ್ ಇದೆ. ಈಗ ಯೂತ್ ಗಳು ಯಾವ ತರ ವಿದ್ಯಾಭ್ಯಾಸನ ಬಿಟ್ಟು ಬೇರೆ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ, ಅದನ್ನ ಬಿಟ್ಟು ಓದೋ ಕಡೆಗೆ ಇವಾಗ ಕೆಲವರು ದೇವ್ರನ್ನ ನಂಬಲ್ಲ, ಕೆಲವ್ರನ್ನ ದೇವ್ರು ನಂಬ್ತಾರೆ, ಕತೆಗಳಲ್ಲಿ ಹೇಳಿದ್ದನ್ನ ಕೇಳಲ್ಲ, ಅದೆಲ್ಲ ಓಕೆ. ಬಟ್ ಆಗಿನ ಕಾಲದಲ್ಲಿ ನಡೆದಿದ್ದು ಅನ್ನೋದು ನಾವು ಕೇಳಿದೀವಿ, ನೋಡಿಲ್ಲ. ಬಟ್ ಅದನ್ನ ತೋರ್ಸೋ ಪ್ರಯತ್ನ ಈ ಚಿತ್ರದಲ್ಲಿ ಸ್ವಲ್ಪ ಮಾಡಿದೀವಿ. ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೀನಿ ಅಷ್ಟೇ ಕೆಲವು ಸಿನಿಮಾಗಳಲ್ಲಿ. ಅದ್ ಬಿಟ್ರೆ ಇನ್ನ ಮಾಯವಿದು ಹೀರೋ ಪಾತ್ರ ಮಾಡಿದೀವಿ ಅಷ್ಟೇ, ಸಣ್ಣ ಕಲಾವಿದನಾಗಿ. ಕಿರುಚಿತ್ರದಲ್ಲಿ ಸಣ್ಣ ಕಲಾವಿದ. ಈ ಚಿತ್ರದಲ್ಲಿ ಪ್ರಮುಖವಾಗಿ ಖಳನಾಯಕನಾಗಿ ಬಹಳ ಒಂದು ಭಯಾನಕವಾಗಿ ಆಕ್ಷನ್ ಮಾಡಿರುವಂತಹ ಧರ್ಮ ಅವರು ನಮ್ ಜೊತೆಗಿದ್ದಾರೆ. ಖಳನಾಯಕರಾಗಿ ಪಾತ್ರ ಮಾಡಿದಿರಾ, ಇದಕ್ಕೂ ಮುಂಚೆ ಯಾವ್ದಾದ್ರು ಸಿನಿಮಾದಲ್ಲಿ ಮಾಡಿದಿರಾ?
ಇದಕ್ಕಿಂತ ಮುಂಚೆ ಮಾಯಾವಿನ ಶಾರ್ಟ್ ಮೂವಿಲಿ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಒಳ್ಳೆ ನೀಟಾಗಿ ಕಥೆ ಹೆಣ್ಕೊಟ್ಟಿದ್ದಾರೆ ಪ್ರಸನ್ನ ಕುಮಾರ್ ಅವರು. ನಮ್ಮ ಒಂದು ಹೀರೋ ಕೂಡ ಅಷ್ಟೇ ನೀಟಾಗಿ ಆ ಕಥೆಗೆ ತಕ್ಕನಾಗಿ ಆಕ್ಟಿಂಗ್ ಮಾಡಿ ನಮಗೂ ಸ್ವಲ್ಪ ಹೇಳ್ಕೊಟ್ಟು ನಾವು ಇದರಲ್ಲಿ ಹೊಸಬ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮಗೂ ಆದಷ್ಟು ಆಸೆಗಳಿದ್ದೀವಿ, ಕನಸುಗಳು ಕಟ್ಕೊಂಡಿದ್ದೀವಿ. ನಮ್ಮ ಗ್ರಾಮ, ನನ್ನ ಜನ, ನನ್ನ ಸುತ್ತಮುತ್ತ ಹಳ್ಳಿ ಜನ ನನ್ನನ್ನು ಗುರುತಿಸ್ಲಿ ಅನ್ನೋ ಒಂದು ಆಸೆ ನಮ್ದು. ಹಾಗಾಗಿ ಇವತ್ತಿನ ಕಾಲಕ್ಕೆ ತಕ್ಕಂತೆ ಐತಿಹಾಸಿಕವಾಗಿ ನಡೆದುವಂತ ಒಂದು ಕಾಲ್ಪನಿಕ ಚಿತ್ರ ಎರಡನ್ನು ಆಧಾರ ಇಟ್ಕೊಂಡು ಈ ಸಿನಿಮಾವನ್ನು ಹೆಣ್ಕೊಟ್ಟಿದ್ದಾರೆ ನಮ್ಮ ಪ್ರಸನ್ನ ಕುಮಾರ್ ಅವರು. ತುಂಬಾ ಚೆನ್ನಾಗಿದೆ ಸರ್. ಇವತ್ತಿನ ಯುವಕ್ಕೆ ಹೆಣ್ಮಕ್ಳುಗಳಿಗೆ ಗಂಡುಗಳಲ್ಲಿ ಏನೊಂದು ಇಷ್ಟಪಡ್ತಾರೋ ಆ ಲವ್ ಸೀನ್ಗಳಾಗ್ಲಿ, ದೈವ ಆಗ್ಲಿ, ದೇವತೆಗಳಾಗ್ಲಿ, ಊರ್ ಸೀನ್ಗಳಾಗ್ಲಿ ತುಂಬಾ ಅಚ್ಚುಕಟ್ಟಾಗಿ ನಡ್ಕೊಂಡಿದ್ದಾರೆ. ಜನಗಳು ಈ ಸಿನಿಮಾನ ಇಷ್ಟಪಟ್ಟು ಹಾರೈಸಿದ್ರೆ ನಾವ್ ಇನ್ನೊಂಚೂರು ಮುಂದೆ ಹೋಗಿ ಇನ್ನೂ ಮತ್ತಷ್ಟು ಪ್ರಯತ್ನ ಪಡ್ತೀವಿ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅಂತ ನಾನು ಇಷ್ಟಪಡ್ತೀನಿ. ಮತ್ತೊಬ್ಬ ಸಹ ಕಲಾವಿದ, ಈ ಚಿತ್ರದಲ್ಲಿ ಸಹ ಕಲಾವಿದನಾಗಿ ನಟನೆ ಮಾಡಿರುವಂತಹ ಪ್ರಜ್ವಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಅನುಭವಗಳನ್ನ ಹಂಚ್ಕೋತಾರೆ. ಹೇಳಿ ಪ್ರಜ್ವಲ್ ಅವರ, ಈ ಸಿನಿಮಾದಲ್ಲಿ ನಿಮ್ಗೆ ಆಗಿರತಕ್ಕಂತ ಅನುಭವಗಳೆಲ್ಲ ಹೇಗಿದೆ? ಸರ್ ಸಿನಿಮಾ ಚೆನ್ನಾಗೈತೆ ಸರ್. ಆದ್ರೂ ನಮ್ಮ ಊರಲ್ಲಿ ಈ ತರ ನಾವು ಮಾಡಿದೀವಿ ಅಂದ್ರೆ ಸರ್ ಹೆಮ್ಮೆ ವಿಷಯ ಹೇಳ್ಕೊಳ್ಳೋಂಥದ್ದು ಸರ್. ಅದು ಆ ಕಾಲದಲ್ಲಿ ನಡೆದಿರೋಂಥದ್ದು ಈಗ ನಾವು ತೋರ್ಸೋ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಇದು ತುಂಬಾ ಅದ್ಭುತವಾದ ವಿಷಯವಾಗಿದೆ. ಈ ಸಿನಿಮಾದಲ್ಲಿ ಚೆನ್ನಾಗ್ ಮಾಡಿದೀವಿ, ಎಲ್ಲ ನೋಡ್ಬೇಕು, ಚೆನ್ನಾಗೈತೆ. ಒಟ್ಟಾರೆ ಸಿನಿಮಾದ ನಿರ್ದೇಶಕರಾದಂತಹ ಪ್ರಸನ್ನ ಅವರು ಒಂದು ಒಳ್ಳೆ ಟೀಮ್ ಅನ್ನ ರೆಡಿ ಮಾಡಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಕಷ್ಟದಿಂದನೇ ಒಂದು ಕಿರುಚಿತ್ರವನ್ನ ಪ್ರಾರಂಭ ಮಾಡ್ತಾರೆ. ಸಿನಿಮಾ ಶೂಟಿಂಗ್ ಮಾಡೋದು ಒಂದ್ ಕಡೆ ಒಂದು ಭಾಗ ಆದ್ರೆ ಎಡಿಟಿಂಗ್ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಸಿನಿಮಾದಲ್ಲಿ. ಸೊ ಸಿನಿಮಾದ ನಿರ್ದೇಶನ ಜೊತೆಗೆ ಎಡಿಟಿಂಗ್ ಕಂಪ್ಲೀಟ್ ಎಲ್ಲ ಪ್ರಸನ್ನ ಅವರೇ ಮಾಡ್ತಾ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ ಎಡಿಟಿಂಗ್ ಬಹಳ ಕಷ್ಟ. ಒಂದು ಸಿನಿಮಾನ ನಾವು 2 ವರ್ಷ 3 ವರ್ಷದಲ್ಲಿ ಶೂಟಿಂಗ್ ಮಾಡಿರ್ತೀವಿ. ಅದಷ್ಟು ಬರುವಂತ ಕ್ಯಾರೆಕ್ಟರ್ಗಳನ್ನ ಒಂದ್ ಕಡೆ ತಗೊಂಡೋಗಿ ಜನಗಳಿಗೆ ತೋರ್ಸೋದಿದೆಯಲ್ಲ, ಅದು ಬಹಳ ಕಷ್ಟ ಆಗ್ತದೆ. ಆ ಒಂದು ನಿಟ್ಟಲ್ಲಿ ನೀವು ಏನೆಲ್ಲ, ಎಷ್ಟು ದಿನಗಳಾಯ್ತು ಈ ಶೂಟಿಂಗು ಮತ್ತೆ ಎಡಿಟಿಂಗು, ಯಾವ ರೀತಿ ನಿಮ್ಗೆ ಅನುಭವಗಳಾಗ್ತದೆ? ಈ ಒಂದು ಜನರೇಷನ್ ಅಲ್ಲಿ ನಿಮ್ಗೆ ಅಂತ ಫ್ಯಾಮಿಲಿ ಇರುತ್ತೆ, ಅದೆಲ್ಲ ಇಕ್ಕಟ್ಟುಗಳ ನಡುವೆ ನಿಮ್ಮ ಸಿನಿಮಾ ಶೂಟಿಂಗ್ ಅನುಭವ ಪ್ರಮುಖವಾಗಿ ಹೆಂಗಿರುತ್ತೆ ಎಡಿಟಿಂಗ್ ಮತ್ತೆ ಇದೆಲ್ಲ? ಸರ್, ಈಗ ನಾವು ಒಂದು ಮನಸ್ಪೂರ್ವಕವಾಗಿ ಆಸೆಯಿಂದ ಈ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಕೆಲವು ಅಡೆತಡೆಗಳು ಮತ್ತೆ ಎಲ್ಲಾ ಕಷ್ಟ ಸುಖಗಳನ್ನ ಅನುಭವಿಸ್ಕೊಂಡೇ ಮಾಡ್ಬೇಕು. ಕೆಲವರು ಕಾಲೆಳೆಯವರು ಇರ್ತಾರೆ, ಕೆಲವರು ಮೇಲೆತ್ತವರು ಇರ್ತಾರೆ. ಅವ್ರನ್ನ ಸಹಿಸ್ಕೊಂಡು ಮತ್ತೆ ನಮ್ಮ ಮನೆ ಕಷ್ಟಗಳನ್ನ ನಾವು ಮಾಡ್ಕೊಂಡು ಮಾಡ್ಲೇಬೇಕು. ಆದ್ರೆ ಇದು 0 ಬಜೆಟ್ ಸಿನಿಮಾ. ಯಾರು ಪ್ರೊಡ್ಯೂಸರ್ ಇಲ್ಲ, ಯಾರು ದುಡ್ಡು ಹಾಕಿಲ್ಲ. ನಮ್ಮ ಖರ್ಚುಗಳು, ಪೆಟ್ರೋಲ್ ಖರ್ಚು ಮತ್ತೆ ಚಿಕ್ಕ ಪುಟ್ಟ ಖರ್ಚುಗಳನ್ನ ಬಿಟ್ರೆ ನಾವು 0 ಬಜೆಟ್ ನಲ್ಲೇ ಮತ್ತೆ ರಜಾ ಇರೋ ಟೈಮಲ್ಲೇ ನಾವು ಮಾಡಿರೋದು. ಹಾಗಾಗಿ ನಾವು ಯಾವ್ದು ಕಷ್ಟ ಅಂತ ಅನ್ಕೊಂಡಿಲ್ಲ. ಹೀರೋ ಕೂಡ 1 ವರ್ಷ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದು ಪಾಪ ಅವರು ಕೆಲಸ ಎಲ್ಲ ಬಿಟ್ಟು ಪಾಪ ಮಾಡ್ಕೊಂಡು ಬಂದಿದ್ದಾರೆ. ನಾವು ನಮ್ಮೂರಿನಲ್ಲಿ ಬೆಳೆಸೋಣ ಅಂತ ನಮಗೂ ಒಂದು ಆಸೆ, ನಮ್ಮೂರಿನಲ್ಲೇ ಬೆಳೆಯೋಣ ಅಂತ ಅವ್ರಿಗೂ ಒಂದು ಆಸೆ. ಮತ್ತೆ ನಮ್ಮ ಸುತ್ತಮುತ್ತಲ ಜನರಿಗೆ ನಾವು ಗುರ್ಸ್ಕೋಬೇಕು, ಹನುಮನಹಳ್ಳಿ ಹುಡುಗರು ಏನೋ ಒಂದು ಮಾಡ್ತಿದ್ದಾರೆ ಅನ್ನೋ ಒಂದು ತೋರ್ಸ್ಕೋಬೇಕು ಅನ್ನೋದೊಂದು ನಮಗೂ ಒಂದು ಆಸೆ ಇದೆ. ಹಾಗಾಗಿ ನಾವು ಎಷ್ಟೇ ಕಷ್ಟ ಆದ್ರೂ ಮಾಡ್ಕೊಂಡ್ ಬಂದಿದೀವಿ ಸರ್. ಹಾಗೆ ಎಡಿಟಿಂಗ್ ಕೂಡ ಅಷ್ಟೇ, ನಾವು ಫ್ರೀ ಟೈಮ್ ನಲ್ಲೇ ಮಾಡ್ಕೊಂತಿರೋದ್ರಿಂದ ನಮ್ಗೇನಷ್ಟು ರಿಸ್ಕ್ ಆಗ್ತಿಲ್ಲ. ಕಲಿಯೋ ಅಂತ ಇದು ಪ್ರತಿಯೊಂದು ಮಾಡ್ತಾ ಇರ್ಬೇಕಾದ್ರೆ ಚಿಕ್ಕ ಪುಟ್ಟದ್ದು ಕಲ್ತ್ಕೊಂಡು ಮಾಡ್ತಿರೋದ್ರಿಂದ ನಮ್ಗೆ ಅದು ಒಂದು ಉತ್ಸಾಹ, ಏನೋ ಒಂದು ಹೊಸದಾಗಿ ಕಲ್ತಿದೀವಿ ಅನ್ನೋ ಒಂದು ಉತ್ಸಾಹದಿಂದನೇ ಮಾಡ್ತಾ ಇದೀವಿ. ಅದು ಕಷ್ಟ ಅಂತ ಅನಿಸ್ತಾ ಇಲ್ಲ ಸರ್. ಒಟ್ಟಾರೆ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಮ್ಮ ಸಿನಿಮಾ ತಂಡ ಜೊತೆಗೆ ನಿಮ್ಮ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಈ ಶೂಟಿಂಗ್ ಎಲ್ಲ ಮುಗ್ದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಕೂಡ ಮಾಡ್ತಾ ಇದೀವಿ PK ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ನಲ್ಲಿ. ಇದಕ್ಕಿಂತ ಮುಂಚೆ ಮಾಯಾವಿ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಆದ್ರೂ ಅದರಲ್ಲಿ ಸಾಕಷ್ಟು ಜನ ನೋಡಿ ನಮ್ಮನ್ನ ಬೆನ್ತಟ್ಟಿ ಹಾರೈಸಿದ್ರಿ. ಈ ಹನುಮ ಕಿರುಚಿತ್ರ ಕೂಡ ಅಷ್ಟೇ, ಅದಕ್ಕಿಂತ ವಿಭಿನ್ನವಾಗಿ ಮತ್ತೆ ಹಳೆದ್ರಲ್ಲಿ ಏನ್ ಮಾಡಿದ್ವಿ ಅದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದು ತೂಕ ಹೆಚ್ಚಾಗಿ ಸ್ಟೋರಿ ಮಾಡಿ ಶೂಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದೀವಿ. ಎಲ್ರು ಕೂಡ ನೋಡಿ ಹಾರೈಸಿ ಇನ್ನು ಮುಂದಿನ ಚಲನಚಿತ್ರಗಳು ಹಾಗೆ ಕಿರುಚಿತ್ರಗಳನ್ನ ಮಾಡ್ಬೇಕು ಅನ್ನೋ ಒಂದು ಆಸೆ ಹಂಬಲ ನಮ್ಮಲ್ಲೂ ಇದೆ. ನೀವು ಎಲ್ಲ ನೋಡಿ ಹಾರೈಸಿದ್ರೆ ನಮ್ಗೂ ಒಂದು ಪ್ರೋತ್ಸಾಹ ಬರುತ್ತೆ. ನಾವು ಮುಂದೆ ಇದೇ ತರ ಮಾಡ್ಕೊಡೋದಕ್ಕೆ ನಮಗೂ ಉತ್ಸಾಹ ಬರುತ್ತೆ ಅಂತ ಹೇಳಕ್ ಇಷ್ಟ. ಥ್ಯಾಂಕ್ ಯು. ನಿಮ್ಮ ಈ ಕಿರುಚಿತ್ರಕ್ಕೆ ನಮ್ಮ ಆರ್ಜಿ ನ್ಯೂಸ್ ತಂಡದ ಪರವಾಗಿ
ಒಂದು ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ನಿಮ್ಮ ಚಿತ್ರ ಯಶಸ್ವಿಯಾಗಿ ಪ್ರೇಕ್ಷಕರ ಮನಸೆಳೆಲಿ, ಹಾಗೆ ಒಳ್ಳೆ ಜನಗಳು ನೋಡಿ ನಿಮ್ಮನ್ನ ಪ್ರೋತ್ಸಾಹ ನೀಡ್ಲಿ ಅಂತ ನಮ್ಮ ಒಂದು ಅರ್ಜಿ ನ್ಯೂಸ್ ತಂಡದ ಪರವಾಗಿ ನಾವು ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಒಳ್ಳೆಯದಾಗ್ಲಿ.